ಯಂತ್ರೋದ್ಧಾರಕ ಶ್ರೀ ಹನುಮಂತನ ದೇವಸ್ಥಾನವು ಕರ್ನಾಟಕದ ಹಂಪಿಯಲ್ಲಿ ತುಂಗಾಭದ್ರಾ ನದಿಯ ತೀರದಲ್ಲಿದೆ. ಈ ಹನುಮಂತನ ದೇವಾಲಯವು 16ನೇ ಶತಮಾನದಲ್ಲಿ ಶ್ರೀ ವ್ಯಾಸರಾಜರು ಪ್ರತಿಷ್ಠಾಪಿಸಿದ್ದಾರೆ. ಇಲ್ಲಿ ಹನುಮಂತನು ಯಂತ್ರದ ಒಳಗೆ ಧ್ಯಾನಮಗ್ನವಾಗಿ ಕುಳಿತಿರುವ ವಿಶಿಷ್ಟ ರೂಪದಲ್ಲಿ ಕಾಣಿಸುತ್ತಾನೆ. ಈ ಕಾರಣದಿಂದಲೇ ಯಂತ್ರೋದ್ಧಾರಕ ಎಂಬ ಹೆಸರು ಬಂದಿತು. ಹನುಮಂತನ ಸುತ್ತಲೂ ವೃತ್ತಾಕಾರದ ಯಂತ್ರ ಆಕಾರವಿದೆ. ಅದು ಆಧ್ಯಾತ್ಮಿಕ ಶಕ್ತಿಯನ್ನು ಸಂಕೇತವೆಂದು ನಂಬಲಾಗುತ್ತದೆ. ಭಕ್ತರು ಇಲ್ಲಿ ಧ್ಯಾನ, ಜಪ ಮತ್ತು ಪ್ರಾರ್ಥನೆ ಮಾಡುವ ಮೂಲಕ ಮನಃಶಾಂತಿ ಮತ್ತು ಧೈರ್ಯವನ್ನು ಪಡೆಯುತ್ತಾರೆ. ವಿಜಯನಗರದ ಸಾಮ್ರಾಜ್ಯದ ಕಾಲದಲ್ಲಿ ಈ ಕ್ಷೇತ್ರ ಮಹತ್ವ ಹೆಚ್ಚಾಯಿತು. ಕೋಲ್ದಂಡ ರಾಮ ದೇವಾಲಯವು ಕೂಡ ಹಂಪಿಯಲ್ಲಿ ತುಂಗಾಭದ್ರಾ ನದಿಯ ತೀರದಲ್ಲಿದೆ. ಈ ದೇವಾಲಯವು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಿಸಲಾಗಿದೆ. ಇಲ್ಲಿ ರಾಮ, ಸೀತೆ ಮತ್ತು ಲಕ್ಷ್ಮಣ ಮೂರ್ತಿಗಳು ಒಂದೇ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ.